ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನ ನಾವು ವಿಮೋಚನ ಕಾಂಡ 2ನೇ ಅಧ್ಯಾಯ 23ರಿಂದ 25ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಇಸ್ರಾಯೇಲರನ್ನ ನೋಡಿ ಅವರಲ್ಲಿ ದೇವರು ಲಕ್ಷ್ಯವಿಟ್ಟನು. ಈ ವಿಷಯದ ಕುರಿತು ಈ ದಿನ ನಾವು ಧ್ಯಾನ ಮಾಡಕ್ಕೆ ಹೋಗ್ತೇವೆ. ಓದ್ಕೊಳ್ಳೋಣವಾ? ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸದಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನ ನೋಡಿ ಅವರಲ್ಲಿ ಲಕ್ಷ್ಯ ಬಿಟ್ಟನು. ಬಹಳ ದಿನಗಳು ಕಳೀತು. ಇಸ್ರಾಯೇಲರು ಅಂದ್ರೆ ಇದೇ ರೀತಿ ಬಿಟ್ಟಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವ ಸಂಬಳನೂ ಸಿಗ್ತಾ ಇಲ್ಲ. ಹೀಗಾಗಿ ಇಸ್ರಾಯೇಲರು ನಿಟ್ಟುಸಿರು ಬಿಡ್ತಾರೆ. ಆಗ ದೇವರು ಅವ್ರ ಮೇಲೆ ಲಕ್ಷ್ಯ ಬಿಡ್ತಾರೆ. ನನಗೆ ಗೊತ್ತಿಲ್ಲ ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ಎಷ್ಟು ಜನ ನಾನು ಏನೇ ಮಾಡಿದ್ರು ನನಗೇನು ಸಿಗ್ತಾ ಇಲ್ಲ, ನಾನು ಏನು ಗಳಿಸ್ತಾ ಇಲ್ಲ, ಜೀವನದಲ್ಲಿ ಏನೂ ಇಂಪ್ರೂವ್ ಆಗ್ತಾ ಇಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಅದು ಒಂದಾದ್ರೆ, ಎರಡನೇ ಮೆಸೇಜ್ ಏನಂತಂದ್ರೆ, ಇದರಲ್ಲಿ ಪಾಪ ಮಾಡದಷ್ಟು ಪ್ರಿಯರೇ ನಮ್ಮ ಜೀವನದಲ್ಲಿ ನಾವು ನಿಟ್ಟುಸಿರೇ ಬಿಡಬೇಕು. ಪಾಪದಿಂದ ಯಾವುದೇ ರೀತಿ ನಮಗೆ ಲಾಭ ಇಲ್ಲ, ನಷ್ಟನೇ ಉಂಟಾಗುತ್ತೆ. ಆದ್ರಿಂದ ರಕ್ಷಕನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ದೇವರಾಗಿ ಸ್ವೀಕರಿಸಿಕೊಂಡು ಪಾಪದ ಕ್ಷಮಾಪಣೆಗಾಗಿ ಆತನ ಹಿಂದೆ ನಾವು ಓಡಿ ಬಂದಾಗ, ಮಾನಸಾಂತರ ಪಟ್ಟು ನೀನು ಬೇಕು ಅಂದಾಗ ನಮ್ಮ ಜೀವನದಲ್ಲಿ ಸಾರ್ಥಕ ಉಂಟಾಗುತ್ತೆ ಅನ್ನೋದು ಈ ವಾಕ್ಯದಿಂದ ನಾವು ತಿಳಿಬಹುದು. ದೇವರು ಅಬ್ರಾಮ್, ಈಸಾಕರಿಗೆ ಮಾಡಿದಂತ ವಾಗ್ದಾನವನ್ನು ಅಲ್ಲಿ ನೆನಪು ಮಾಡಿಕೊಡ್ತಾರೆ. ನೋಡಿ, ಇಲ್ಲಿ ಮೋಶೆ ಸ್ವಂತ ಕೈಯಿಂದ ಐಗುಪ್ತ್ಯರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ದ. ಅವನ ಜೀವಮಾನದಲ್ಲಿ ಅದು ಆಗ್ಲಿಲ್ಲ ಅನ್ನೋದು ನಾವು ನೋಡಿದ್ವಿ. ದೇವರು ಒಂದೇ ದಿನದಲ್ಲಿ ಎಲ್ಲ ಐಗುಪ್ತ್ಯರನ್ನ ಆ ಕೆಂಪು ಸಮುದ್ರದಲ್ಲಿ ಮುಳುಗಿಸ್ಬಿಟ್ರು. ಅದು ನಮ್ಮೆಲ್ರಿಗೂ ಗೊತ್ತಿರುವಂತ ವಿಷಯ. ಓಕೆ, ಸೊ ಪ್ರಿಯ ದೇವರ ಮಕ್ಕಳೇ, ಇದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ. ಅದು ಏನೆಂಬುದಾಗಿ ನಾವು ನೋಡ್ಬೇಕಾದ್ರೆ, ಇಲ್ಲಿ ದೇವರ ಒಂದು ಉದ್ದೇಶ ಈ ಐಗುಪ್ತ ದೇಶದವರ ಒಂದು ಇಸ್ರಾಯೇಲರಿಗೆ ಇವರು ನರಳಾಟವನ್ನ ಕೊಡ್ತಾ ಇದ್ದಾರೆ. ಆದ್ರೆ ದೇವರು ಅದನ್ನ ನೋಡ್ತಾರೆ. ಇದರಲ್ಲಿ ಕಲಿಯುವಂತ ಒಂದು ವಿಷಯ ಏನಂತಂದ್ರೆ, ದೇವರಿಗೆ ಮೊರೆ ಇಡ್ರಿ. ನಿಮ್ಗೆ ಏನ್ ನರಳಾಟ ಇದೆಯೋ ಗೊತ್ತಿಲ್ಲ, ದೇವರಿಗೆ ಮೊರೆ ಇಡ್ರಿ. ಪಾಪದಲ್ಲಿ ಮುಳುಗಿದ್ದೀರಾ, ಯಾವ್ದಾರ ಕಷ್ಟದಲ್ಲಿದ್ದೀರಾ, ಕಾಯಿಲೆಯಲ್ಲಿದ್ದೀರಾ, ತೊಂದರೆಯಲ್ಲಿದ್ದೀರಾ, ದೇವರನ್ನ ಕೂಗ್ರಿ. ಇವತ್ತು ನಿಮ್ ಪ್ರಾರ್ಥನೆಯನ್ನು ಅವ್ರು ಕೇಳ್ತಾರೆ, ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ನನಗೆ ಗೊತ್ತಿಲ್ಲ ಯಾರ್ಯಾರು ಇವತ್ತು ನರಳಾಡ್ತಾ ಇದ್ದೀರಾ. ಅದು ಕಾಯಿಲೆ ಇರಬಹುದು, ವೇದನೆ ಇರಬಹುದು, ನೋವಿರ್ಬೋದು, ಅಥವಾ ಕಷ್ಟ ಇರಬಹುದು. ನೀವು ನರಳಾಡ್ತಾ ಇರ್ಬೋದು. ಭಯ ಪಡಬೇಡಿ. ಇವತ್ತು ಇಸ್ರಾಯೇಲ್ಯರ ಹಾಗೆ ನೀವು ದೇವರನ್ನ ಕೂಗ್ರಿ. ದೇವರು ಮಾಡಿದಂತ ವಾಗ್ದಾನವನ್ನ ದೇವರು ನೆನ್ಪು ಮಾಡ್ಕೊಳ್ತಾರೆ. ಅಬ್ರಾಮ್, ಈಸಾಕರು ಮತ್ತೆ ಯಾಕೋಬರಿಗೆ ಮಾಡಿದಂತ ವಾಗ್ದಾನ ನೆನ್ಪು ಮಾಡ್ಕೊಂಡ್ರು. ನಿಮಗೂ ಅವರು ವಾಗ್ದಾನ ಮಾಡಿದಾರಲ್ಲ, ಅದನ್ನ ಅವ್ರು ನೆನ್ಪು ಮಾಡ್ಕೊಳ್ತಾರೆ, ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಅದಕ್ಕಾಗಿ ಯೇಸುಸ್ವಾಮಿ ಶಿಲುಬೆ ಮೇಲೆ ಸತ್ತರು, ಪ್ರಾಣವನ್ನು ಕೊಟ್ಟರು, ರಕ್ತವನ್ನ ಸುರಿಸಿದ್ರು, ಮೃತ್ಯುಂಜಯನಾಗಿ ಎದ್ದು ಬಂದ್ರು. ಒಂದ್ ವೇಳೆ ಯಾರಾದ್ರೂ ಪಾಪದಿಂದ ಪರಿತಪ್ಪಿಸಿ ಬಿಡುಗಡೆ ಆಗದಿರಕ್ಕೆ ನೀವು ಕಷ್ಟಪಡ್ತಾ ಇದ್ದೀರಾ, ದೇವರು ಈಗಲೇ ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ದೇವರೇ, ಯಾರ್ಯಾರು ಯಾವ ವಿಷಯದಲ್ಲಿ ನರಳಾಡ್ತಾ ಇದ್ರೋ ಗೊತ್ತಿಲ್ಲ. ಮುಖ್ಯವಾಗಿ ನಮಗೆ ನರಳಾಟ ಬರೋದೇ ಪಾಪ. ದೇವರೇ, ಯೇಸು ಅಂದ್ರೆ ತನ್ನ ಜನರವರನ್ನ ಪಾಪದಿಂದ ಬಿಡಿಸಿ ಕಾಯುವನು. ನೀನು ಕೊಟ್ಟಂತ ವಾಗ್ದಾನ ನೆನಪು ಮಾಡ್ಕೊಪ್ಪ. ಯಾರ್ಯಾರು ಇವತ್ತು ಕಷ್ಟಪಡ್ತಾ ಇದ್ದಾರೋ ಅವರೆಲ್ಲರನ್ನು ಬಿಡುಗಡೆ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಇಸ್ರಾಯೇಲ್ಯರ ನರಳಾಟವನ್ನು ನೋಡಿದಂತ ಕರ್ತನು ನಿಮ್ಮನ್ನು ನೋಡಿದ್ದಾರೆ, ನಿಮಗೆ ವಾಗ್ದಾನ ಕೊಟ್ಟಿದ್ದಾರೆ, ಅದನ್ನು ನೆರವೇರಿಸ್ತಾರೆ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೆನ್. ಗಾಡ್ ಬ್ಲೆಸ್ ಯು.
ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈಬಿಡೆನು, ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ
ಕೈಬಿಡೆ